ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಅಫಿಷಿಯಲಿ 5th ಡೇ, ಅಂದರೆ ನಮ್ಮ ಟ್ರಿಪ್ ಇವತ್ತು ಎಂಡ್ ಆಗೋ ಡೇ ಆಗಿದೆ. ಸೊ ನಾಳೆ ಜಸ್ಟ್ ಸೈಟ್ ಸೀಯಿಂಗ್ ಇನ್ ಶ್ರೀನಗರ್ ಆರ್ ಶಾಪಿಂಗ್ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿನ್ನೆ ರಾತ್ರಿ ಫುಲ್ಲು ಟಯರ್ಡಾಗಿ ಫುಲ್ಲು ಚಳಿ. ಹೆಂಗೆ ಅಂದರೆ ಇಲ್ಲಿ ವೈಫೈ ಸಿಗ್ತಾಯಿಲ್ಲ, ಆಮೇಲೆ ನೆಟ್ವರ್ಕ್ ಸಿಗ್ತಾಯಿಲ್ಲ, ಆಮೇಲೆ ಕರೆಂಟು ಸಿಗ್ತಾಯಿಲ್ಲ, ಎಸ್ಪೆಷಲಿ ಬೆಡ್ ಹೀಟ್ ಆಗ್ತಿಲ್ಲ, ಏನಿಲ್ಲ. ಸೊ ವಿ ಸ್ಟ್ರಗಲ್ಡ್ ಎ ಲಾಟ್ ಇನ್ ದಿ ಹೋಟೆಲ್. ಇವಾಗ ರೆಡಿಯಾಗಿ ಈ ರೂಮ್ನ ಚೆಕ್ಔಟ್ ಮಾಡಿ ಡೈರೆಕ್ಟು ನಾವು ABC ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಮುಗಿಸ್ಕೊಂಡು ಇಫ್ ದಿ ಟೈಮ್ ಫ್ರೇಮ್ ಕನ್ಸಿಸ್ಟ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಮಿನಿ ಸ್ವಿಟ್ಜರ್ಲ್ಯಾಂಡ್ 5 o'clock ಕ್ಲೋಸ್ ಆಗುತ್ತೆ. ಆ್ಯಂಡ್ ಇನ್ನು ಕುದ್ರಲ್ಲಿ ನಾವು ಅದು 1.5 hour ಜರ್ನಿ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ವಿ ಆರ್ ನಾಟ್ ಶ್ಯೂರ್. ಎಸ್ಪೆಷಲಿ ಸ್ನೋ ಇದ್ದರೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸ್ನೋ ಇಲ್ಲ ಅಂದರೆ ಇಟ್ ಅಟರ್ ವೇಸ್ಟ್ ಟು ಗೋ ದೇರ್. ಸೊ ಸ್ಟ್ರೈಟ್ ಅವೇ ವಿಲ್ ಗೋ ಟು ABC ವ್ಯಾಲಿ. ಸೊ ಅಲ್ಲಿ वीडियो कंटिन्यू आगुत्ते. सो मीट यू इन ABC वैली. डबियन वैली ठीक है. अದ್ರ ಬಗ್ಗೆ ಹೇಳಕ್ಕೆ ಹೇಳು. बताओ डबियन वैली डबियन हंटिंग स्पॉट पूरा पुरान बताओ. ಏನ್ ನಿನ್ ಕುದುರೆಗೆ ಫುಲ್ फोटो लेने दो ना. हां लेने चलेगा. पुरान बता डबियन वाली का. डबियन हां डबियन वाला का बताओ. हंटिंग स्पॉट जो पुराने जमाने का राजा था. भैया फोटो ले लो. किंग ऑफ द कश्मीर. उसने एक तीर से 2 शिकार खेला था जगह पर पुराने जमाने में. ठीक है. तभी इसको बोलता है डबियन. भैया फोटो ले लो. दिस इज द प्लेस ऑफ डबियन वैली. सो ವಿಡಿಯೋ ಮಾಡಕ್ಕೆ ಆಗಿಲ್ಲ ಬಿಕಾಸ್ ಯು ಕ್ಯಾನ್ ಸಿ ದಿ ಪ್ಲೇಸ್ ಟು ಸ್ಕಿಡಿ. फोन क्लोज. ಸೊ ವಿ ಹ್ಯಾವ್ ರೀಚ್ ದಿ ಪಾಯಿಂಟ್. ಬಟ್ ನಿಜ ಹೇಳಬೇಕು ಅಂತ ಸುಳ್ಳು ಹೇಳಬೇಕು ಅಂತಲ್ಲ, ಈ ಮಿನಿ ಸ್ವಿಟ್ಜರ್ಲ್ಯಾಂಡ್ ಪಾಯಿಂಟು ತುಂಬ ಡೇಂಜರಸ್ ಆಗಿದೆ. ಎಷ್ಟೇ ಟ್ರೈನ್ಡ್ ಹಾರ್ಸ್ನ ತೊಗೊಂಡ್ರು ತುಂಬ ಸ್ಲಿಪ್ಪರಿ ಇದೆ. ಸ್ನೋ ಅಷ್ಟಕ್ಕಷ್ಟೇ ಇವತ್ತು ಇರೋದು ಇಲ್ಲಿ. ಬಟ್ ಇಟ್ಸ್ ಟೂ ಸ್ಲಿಪ್ಪರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಕಾಸು ಕೊಟ್ಟು ಜೀವನೂ ಕೊಟ್ಟು ಜೀವ ಅಂತೂ ಆ್ಯಕ್ಚುಲಿ ಏನು ಅಂದರೆ ಗ್ರಿಪ್ ಸಿಗದೆ ಇದ್ದಾಗ ಆಟೋಮೆಟಿಕ್ಕಾಗಿ ಬಿದ್ದೇ ಹೋಗ್ತೀವಿ. ಬಟ್ ನಮ್ಮ ಜೊತೆ ಬಂದಿರೋರು ಇಬ್ರಿಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಹೋಪ್ಸು ಹೋಗಬೇಕಾದ್ರೆ ಹುಷಾರಾಗಿ ಹೋಗ್ತೀವಿ ಟಿಲ್ ವಿ ರೀಚ್ ಡೌನ್ ಅನ್ನೋದೊಂದೊಂದೇ ಪ್ರೇ ನಮಗಿರೋದು. ಇನ್ನೇನು ಬೇಡ. ಇನ್ನು ಜೀವಮಾನದಲ್ಲೇ ಇಲ್ಲೇ ಮಿನಿ ಸ್ವಿಟ್ಜರ್ಲ್ಯಾಂಡು 3 ಲೋಕ ಅಲ್ಲ 7 ಲೋಕ ತೋರಿಸ್ಬಿಟ್ಟಿದೆ ನಮ್ಮ ಲೈಫಲ್ಲಿ. ಬಟ್ ಆ ಕುದುರೆನ ಕರ್ಕೊಂಡ್ ಬಂದಿದ್ದಾರೆ ಪಾಪ. ಅವರು ತುಂಬಾ ಧೈರ್ಯ ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ ಅವ್ರನ್ನ. ಬಟ್ ಇಲ್ಲಿ ಏನು ಮಿಸ್ಟೇಕ್ ಅಂದರೆ ಒಂದೊಂದು ಕುದುರೆಗೂ ಒಬ್ರೊಬ್ರು ಸಾರಥಿ ಥರ ಇದ್ರೆ ಇಟ್ಸ್ ಬೆಸ್ಟ್. ಯಾಕಂದರೆ 3 ಜನಕ್ಕೆ ಒಬ್ರನ್ನ ಕೊಡ್ತಾರೆ. ಸೊ ಅದು ಕಂಟ್ರೋಲೇಷನ್ ಸಿಗಲ್ಲ. ಸೊ ಈ ಥರ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಏನಾಯಿತು? एंट्री तगोಬೇಕಂತ. आप करो 5 जन का अपने 5 जन है. ಅದು ಮಕ್ಕಳಿಗೆ हम मिलेगा इधर ही वापसी में. जब घूम के आ जाओगे ना हम इधर ही मिलेगा आपको. ठीक है. मगर करना जल्दी क्योंकि आपको ABC जाना है. टिकट वो फिर नुकसान हो जाएगा आपको. वो 1-2 बजे के बाद ABC हम जाएगा बहन. हम इधर से अगर 1 घंटा. ವಿ ಹ್ಯಾವ್ ಸ್ನೋ ಆಕ್ಟಿವಿಟೀಸ್ ಇಯರ್. ಯಾವುದಾದಿದೆ ಶಿಲ್ಪ? ಜಿಪ್ ಲೈನ್ ಇದೆ, ಸ್ಲೆಡ್ಜಿಂಗ್ ಇದೆ, ಬಾರ್ಬಿಂಗ್ ಅದು ಜಾರ್ಬಿಂಗ್ ಇದೆ. ಆಮೇಲೆ ಐ ಡೋಂಟ್ ರಿಮೆಂಬರ್ ದಟ್ ಗೇಮ್ ಸ್ವಿಂಗ್ ಇದೆ. ಸೊ ಯಾರು ಬಳಸ್ಕೊಬೇಕು ಅಂತಾರೋ ಅಮೌಂಟ್ನ ಇಲ್ಲಿ ಬಂದು ಆಡ್ಕೊಬೋದು. ಬಿಕಾಸ್ ನಾವು ಬಂದಿದ್ದೀವಿ ನೋಡಿ, ದರ್ ಇಸ್ ನೋ ಸ್ನೋ ಅಟ್ ಆಲ್ ಇಯರ್. ಎಲ್ಲೋ ಸಣ್ಣಗಿದೆ. ನಾವು ಗೂಗಲ್ ಮ್ಯಾಪಲ್ಲಿ ಆ್ಯಕ್ಚುಲಿ ನೋಡ್ಕೊಂಡೇ ಬಂದ್ವಿ. ಆವಾಗಲೇ ಅಂದ್ಕೊಂಡ್ವಿ ಬೇಡ ಅಂತ. ಬಟ್ ಒಂದು ಟ್ರೈ ಕೊಡೋಣ, ಗೂಗಲ್ ಮ್ಯಾಪ್ ಯಾವುದೇ ಕಾರಣಕ್ಕೂ ನಂಬಾರ್ದು ಅಂತ ಬಂದ್ವಿ. ಬಟ್ ಬಿಕಾಸ್ ನಾವು 3 ಡೇಸಿಂದ ಸ್ನೋ ನೋಡಿರೋದ್ರಿಂದ ಇದೇನು ಅಷ್ಟು ಬೇಜಾರು ಅನಿಸ್ತಿಲ್ಲ. ಫಸ್ಟ್ ಡೇ ಬಂದಿದ್ರೆ ಪಕ್ಕ. ಬಟ್ ಟ್ರೆಕ್ಕಿಂಗ್ ಮೂಲಕನೂ ಬರ್ಬೋದು. ಬಟ್ ಯು ಗೈಸ್ ಶುಡ್ ವೇರ್ ದಿ ಪ್ರಾಪರ್ ಶೂ ದೇರ್. ಬಿಕಾಸ್ ಒಂಚೂರು ಸ್ಲಿಪ್ಪರಿ ಆದರೂ ಮುಗೀತು ಕತೆ. ಏನು ಹೇಳೋಕ್ಕಾಗಲ್ಲ. ದೇವ್ರನ್ನ ಜಪ ಮಾಡ್ಕೊಂಡು ಬನ್ನಿ, ನಿಮಗೆ ಧೈರ್ಯ ಇದ್ದರೆ ಮಾತ್ರ. ಬಿಕಾಸ್ ಧೈರ್ಯ ಇರೋರು ಮಾತ್ರ ಇದು. ಚಿಕ್ಕ ಮಕ್ಕಳು ತುಂಬ ಜನ ಬಂದಿದ್ದಾರೆ. ಅದೇನು ಧೈರ್ಯದ ಮೇಲೆ ಕರ್ಕೊಂಬಂದಿರೋ ಅದಂತೂ ಗೊತ್ತಾಗ್ತಾಯಿಲ್ಲ. ಬಟ್ ಲೆಟ್ ಅಸ್ ಸಿ. ಇನ್ನು ಮುಗಿಸ್ಕೊಂಡು ABC ವ್ಯಾಲಿಗೆ ಹೋಗಬೇಕು. ಬಟ್ ಬರೀ AB ವ್ಯಾಲಿ ಅಂತ ಹೇಳ್ತಿದ್ದಾರೆ, C ವ್ಯಾಲಿ ಇಲ್ಲ. ಸೊ ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್ ಬ್ರೋ? ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಬಟ್ ಮೊದಲೇ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀವಿ. ಮುಕ್ಕೋಟಿ ದೇವ್ರುಗಳೆಲ್ಲ ಕಣ್ಮುಂದೆ ಬಂದ್ಬಿಟ್ಟಿದೆ. ಹತ್ಕೊಂಬರ್ಬೇಕಂದ್ರೆ ಯಾರಾದರೂ ಬರೋರು ಬೆಳಗ್ಗೆ ಬೇಗ ಬನ್ನಿ, ಟ್ರೆಕ್ ಮಾಡ್ಕೊಂಡು ಬನ್ನಿ. ಆಮೇಲೆ ಪ್ರಾಪರ್ ಶೂಸ್ ವೇರ್ ಮಾಡಿ. ಬಿಕಾಸ್ ಫುಲ್ ಕೊಚ್ಚೆ ಇದೆ ನಿಮ್ಮ ಶೂ. ಇವತ್ತು ನಾವು ಹಂಗೆ
ನಮ್ಮ ಶೂ ಹಾಕೊಂಡು ಬಂದ್ವಿ. ಬೇರೆ ಟೈಮಲ್ಲೆಲ್ಲ ಕೊಟ್ಬಿಟ್ಟು ತೊಗೊಂಡ್ವಿ ಬಾಡಿಗೆಗೆ, ಈ ಟೈಮಲ್ಲಿ ಬೇಡ ಸ್ಕ್ಯಾಮ್ ಆಗ್ತೀವಿ ಅಂದ್ಬಿಟ್ಟು ಅದಕ್ಕೆ ಯಾಕೆ 200 ರೂಪಾಯಿ ಕೊಡಬೇಕು ಅಂತ ನಾವು ನಮ್ಮದೇ ಶೂ ಹಾಕೊಂಡ್ಬಂದ್ವಿ. ಬಟ್ ಫುಲ್ಲು ಕೊಚ್ಚೆ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾವುದು ಬರೋಂಗಿದ್ರೆ ನೀವು ಟ್ರೆಕ್ ಮಾಡ್ಕೊಂಡು ಬನ್ನಿ, ಬಟ್ ಬೆಳಗ್ಗೆ ಬೇಗ ಬನ್ನಿ. ಕುದುರೆಲ್ಲೇ ಬರೋಕ್ಕೆ ಹೋಗ್ಬೇಡಿ. ಅದು ಸುಮ್ಮನೆ ಅವ್ರು 2,000, 1,000, 1,500 ಅಂತ ತೊಗೊತಾರೆ. ಬಟ್ ನಾನು ಒಂದ್ಸಲ ಬಿದ್ದೆ, ಮತ್ತು ನಮ್ಮ ಫ್ರೆಂಡು ಒಂದ್ಸಲ ಬಿದ್ದರು. ಬಟ್ ಅವ್ರು ಬಿದ್ದಿದ್ದು ಫೋರ್ಸ್ ನೋಡೇ ನಮ್ಗೆ ಇರೋರು 3 ಜನಕ್ಕೂ ಭಯ ಆಗಿದೆ. ಆಮೇಲೆ ಏನು ಅಂದರೆ ವೇರ್ ಪ್ರಾಪರ್ ಶೂ ಆ್ಯಂಡ್ ಬ್ರಿಂಗ್ ಟ್ರೆಕ್ಕಿಂಗ್ ಸ್ಟಿಕ್, ಬಿಕಾಸ್ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಗ್ರಿಪ್ ಸಿಗುತ್ತೆ ಅನ್ನೋದೊಂದು. ಬಟ್ ಹೋಪ್ಸೋ ಬರೋರಿದ್ದವ್ರು ಸ್ವಲ್ಪ ಸೇಫ್ಟಿ ಮ್ಯಾನೇಜ್ಮೆಂಟ್ ಜೊತೆ ಬನ್ನಿ, ಯಾಕಂದರೆ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಾವು ಹೆಂಗಿರುತ್ತೆ, ಸ್ಲಿಪ್ಪರಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಬರಬೇಕಾದ್ರೆ ಫುಲ್ಲು ಸ್ನೋ ಇರುತ್ತೆ ಅಂದ್ಕೊಂಡ್ಬಂದ್ವಿ. ಬಟ್ ಇಟ್ಸ್ ಟು ಕಮ್ಮಿ ಇದೆ, BDS ಸೈಡ್ ಥರ ಕಾಣಿಸ್ತಿದೆ ನಮಗಿದು. ಬಟ್ ಏಂತಕ್ಕೆ ನಮಗೆ ಬೇಜಾರಾಗ್ತಿಲ್ಲ ಅಂದರೆ ಲಾಸ್ಟ್ 4 ಡೇಸಿಂದ ಕಂಟಿನ್ಯೂಸ್ ಆಗಿ ಸ್ನೋ ನೋಡ್ಕೊಂಡು ಬಂದಿದ್ದೀವಿ. ಸೊ ಓಕೆ, ಬಿಕಾಸ್ ನಮ್ಗೆ ಇವತ್ತು ಹರ್ಟ್ ಆಗಿದೆ ಬರ್ತಾನೆ, ಯಾಕಂದರೆ 2 ಪೀಪಲ್ಸ್ ಬಿದ್ದಿರೋದ್ರಿಂದ ಸ್ವಲ್ಪ ಸೇಫಾಗಿ ಮನೆಗೆ ಹೋದರೆ ಸಾಕಾಗ್ಬಿಟ್ಟಿದೆ. ವಿಲ್ಸಿ ಇದಾದಮೇಲೆ ABC ವ್ಯಾಲಿಗೆ ಹೋಗ್ತೀವಿ. ಲೈಕ್ AB ಮಾತ್ರ ಓಪನ್ ಅಲ್ಲ, ಸಿ ವೆದರಿಂದ ಕ್ಲೋಸ್ ಆಗಿದೆಯಾ, ಡ್ಯೂ ಟು ವೆದರ್ ಕಂಡೀಷನ್ಸ್ ಅದು ಕ್ಲೋಸ್ ಆಗಿದೆ. ನೋಡೋಣ, ಇಲ್ಲಂತೂ ಏನು ಫನ್ ಮಾಡೋ ಸ್ಥಿತಿಲಿಲ್ಲ, ಯಾಕಂದರೆ ಎಲ್ಲ ಮೂಡ್ ಔಟ್ ಆಗಿಬಿಟ್ಟಿದ್ದಾರೆ. ವಿಲ್ ಮೀಟ್ ಅಟ್ AB ವ್ಯಾಲಿ. ಟಿಲ್ ದೆನ್ ಸ್ಟೇ ಟ್ಯೂನ್. 3 हळू थांबा, तिथेच थांबा. जिथं आहे तिथंच थांबा. काय तुम्ही जिथं आहे तिथंच थांबा. जोपर्यंत उभा होत नाही तोपर्यंत तिला त्रास आहे ना. कसं आहे भैया भैया नाही माहिती ಅಫಿಷಿಯಲಿ ಡನ್ ವಿತ್ ದಿ ಹಾರ್ಸ್ ರೈಡ್. ಅರ್ಧ ದಾರಿಲೇ ನಡ್ಕೊಂಡ್ ಬಂದಿದ್ದೀವಿ ಅಲ್ಲವೇ? ಅರ್ಧ ಊರು ಪಕ್ಕ ಯಾಕೆ ಆಫ್ ಮಾಡಿದೆ? ಏನಂದ್ರೆ ಟ್ರೈನ್ ಆಗಿದ್ರು ಕುದುರೆ ಅವ್ರ ಮಾತು ಅವ್ರು ಕೇಳ್ತಾ ಇಲ್ಲ. ಸೊ ಜೀವ ಬದುಕಿಸ್ಕೊಂಡು ಬಂದಿದ್ದೀವಿ. ಹೊಡೆದೋಯ್ತು. ಜೀವ ಬದುಕಿಸ್ಕೊಂಡಿರೋದೇ ನಾವು ಏನೋ ಪುಣ್ಯ ಅನಿಸುತ್ತೆ. ಸೊ ವಿ ಆರ್ ನಾವು ಅಫಿಷಿಯಲಿ ಫಿನಿಶ್ ವಿತ್ ವಾಚಿಂಗ್ ಮಿನಿ ಸ್ವಿಟ್ಜರ್ಲ್ಯಾಂಡ್. ಸೊ ನಾವು ಇವಾಗ ABC ವ್ಯಾಲಿಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಕ್ಯಾಚ್ ದೇ. ಹಿಂಗೆ ಮೆಟ್ಲಿದೆ ನೋಡು. ಸೊ ಯಾರಾದರೂ ಫಸ್ಟು ರೈಡ್ ಹೋಗ್ಬಿಟ್ಟು ಬಂದು ಆಮೇಲೆ ಪೇಮೆಂಟ್ ಮಾಡಿ, ಬಿಕಾಸ್ ಇಲ್ಲಿ ನಾವು ಮಾತಾಡಿದ್ದು 1250 ರೇಟ್ಗೆ. ಆಮೇಲೆ 1.5 ಕಿಲೋಮೀಟರ್ ನಾವು ನಡ್ಕೊಂಡ್ಬಂದ್ವಿ, ಬಿಕಾಸ್ ಕುದುರೆನ ಅವ್ರ ಮಾತೇ ಕೇಳ್ತಿರ್ಲಿಲ್ಲ. ಯಾಕಂದರೆ 2 ಪ್ರಾಣ ಹೋಗಿ ಬರೋ ಥರ ರೇಂಜಲ್ಲಿತ್ತು. ರಿಸ್ಕ್ ತೊಗೊಂಡು ನಾವು ಬೇಡ ಅಂತ ಸ್ಲಿಪ್ಪರಿ ಇದ್ದರೂ ನಾವು ನಮ್ಮ ಶೂ ಅಲ್ಲಿ ಆ ಜಾಗದಲ್ಲಿ ಕೈ ಹಿಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಬಂದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ. 1250 ಮಾತಾಡಿದ್ವಿ ಪರ್ ಪರ್ಸನ್. ಸೊ 1000 ರೂಪೀಸ್ ಕೊಡ್ತೀವಿ ಅಂದ್ವಿ. ಅವರು ಬೇಡ ಅಂದರು. ನಾವು ಅಂದರೂ ಕಳಿಸಿದ್ವಿ, ಅವ್ರು ರಿಟರ್ನ್ ಕಳಿಸಿದ್ರು. ಸೊ ನಮ್ಮದು ಏನಂದರೆ ಹೋದರೆ ಪರ್ಮನೆಂಟಾಗಿ ಹೋಗ್ಬಿಡ್ಬೇಕು. ಕೈಕಾಲು ಮುರ್ಕೊಂಡು ಜೀವನ ಪರ್ಯಂತ ಇರೋಕ್ಕಂತೂ ನಮ್ಮ ಕೈಲಿ ಆಗಲ್ಲ. ಸೊ ನಾವು ಈ ಟೈಮಲ್ಲಿ ಯಾವ್ಯಾವ ದೇವ್ರನ್ನ ಕರೆದಿದ್ದೀವೋ ನಮಗೆ ಗೊತ್ತಿಲ್ಲ. ಇಟ್ಸ್ ಟೂ ರಿಸ್ಕಿ. ಇಫ್ ಯು ಗೈಸ್ ವಾಂಟ್ ಟು ಡೂ ಅ ಪೇಮೆಂಟ್, ಪ್ಲೀಸ್ ಫಸ್ಟ್ ಟೇಕ್ ಅ ರೈಡ್ ಆ್ಯಂಡ್ ದೆನ್ ಡೂ ದಿ ಪೇಮೆಂಟ್. ಇಲ್ಲ ಕೇಳ್ಕೊಳ್ಳಿ ನಿಮ್ಮ ಕೈಲಿ ಆಗುತ್ತಾ ಈ ಜಾಗದಲ್ಲಿ ಹೋಗೋದಕ್ಕೆ. ಬಿಕಾಸ್ ಸಮ್ ಪೀಪಲ್ ಹೈಟ್ಸ್ ಫೋಬಿಯಾ ಇರುತ್ತೆ. ಆ ಕಡೆ ಸೈಡ್ ನೋಡಿದ್ರೆ ಫೋಬಿಯಾ ಸಿಮಿಲರಾಗಿ ಯಾರ್ಯಾರು ಫೋಬಿಯಾಸ್ ಇರುತ್ತೋ ಅವರೆಲ್ಲ ಇರ್ತಾರೆ. ಬಟ್ ನನಗೆ ಸೈಡಾಗಿ ನೋಡೋಕೆ ಸ್ವಲ್ಪ ಭಯ ಆಗ್ತಿತ್ತು, ಬಿಕಾಸ್ ಕುದುರೆಗೆ ಎಡ್ಜಸ್ ಹೋದರೆ ಗ್ರಿಪ್ ಸಿಗುತ್ತೆ ಅಂತ. ಬಟ್ ನಾವು ಎಡ್ಜಸ್ಸಲ್ಲಿ ನಾವು ಹೋದರೆ ನಮಗೆ ತಲೆ ಚಕ್ಕರ್ ಬರೋ ರೇಂಜಿಗೆ ಹೋಗ್ಬಿಟ್ಟಿತ್ತು. ಆಗ್ತಾಳೆ, ನೀವು ನೋಡಿ ಹೇಗಿರುತ್ತೆ. ಬಟ್ ಸ್ಕೇರಿ ಆಗಿದೆ. ರೈಟ್ ಟೈಮ್ ಅಂತೂ ಇದಲ್ಲ ಬರೋಕ್ಕೆ. ಬಟ್ ಏನು ಅಂದರೆ ಅಡ್ವೆಂಚರ್ಸ್ ಅಂತಾರೆ. ಇಟ್ಸ್ ನಾಟ್ ಆನ್ ಅಡ್ವೆಂಚರ್ಸ್ ಅಟ್ ಆಲ್. ಜೀವನ ನಮ್ಮ ಕೈಯಲ್ಲಿ ಬಿಟ್ಟು ಬೇರೆ ಕೈಯಲ್ಲಿ ಇಟ್ಟು ನಾವು ತಗೊಳ್ಳೋ ಥರ ಆಗಿದೆ. ಸೊ ವಿಲ್ ಸಿ. ಸೊ ಇವಾಗ ಮುಗೀತು. ಶೂಸ್ ಎಲ್ಲ ವಾಶ್ ಮಾಡಿಕೊಂಡು ಬಂದ್ವಿ. ಸೊ ಲೆಟ್ಸ್ ಮೀಟ್ ಇನ್ ABC ವ್ಯಾಲಿ. ಸೊ ಬಾಯ್.
ಸ್ಟೋರೇಜ್ ಇಲ್ಲ ಬ್ರೋ. ನಂತರ ತಗೋ ಕೊಡು. ಏನು ವಿಡಿಯೋನಾ? ಹಾಂ ಸೊ ಆರು ವ್ಯಾಲಿ ಅಲ್ಲ, ಆರು ವ್ಯಾಲಿಗೆ ಎಂಟ್ರಿ ಫೀಸ್ ಬಂದು 25 ರೂಪೀಸ್. ಇಲ್ಲಿಂದ ತಗೋ ಫೋಟೋ. ವಿಡಿಯೋ ಇಟ್ಸ್ ಅ ನೈಸ್ ಪ್ಲೇಸ್ ಅಲ್ವಾ ಶಿಲ್ಪ? ಯಾವ್ದು ಚೆನ್ನಾಗಿದೆ. ಸೊ ನೆಕ್ಸ್ಟು ಬೇತಾಬ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಯಾವುದು ಬೇಕಿದ್ದು ಚಂದನ್ ಅಲ್ಲ, ಚಂದನ್ವಾಡಿ something. ಚಂದನ್ವಾಡಿ ಏನು ಬೇಕಿದ್ದು ಕ್ಲೋಸ್ ಆಗಿದೆ. ಚಂದನ್ವಾಡಿ ವ್ಯಾಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟು ನಾವು ಬೇತಾಬ್ ವ್ಯಾಲಿಗೆ ಹೋಗ್ತಾಯಿದ್ವಿ. ಬೇತಾಬ್ ವ್ಯಾಲಿ ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ 100 ರೂಪೀಸ್ ಇದೆ. ಸೊ ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲೋ, ಯೂನಿಯನ್ ಕ್ಯಾಬ್ ಮಾಡಿದ್ರೂ ಕೂಡ ಎಕ್ಸ್ಟ್ರಾ ಎಂಟ್ರಿ ಫೀಸ್ ನೀವು ಕೊಡಬೇಕಾಗುತ್ತೆ. ಅರು ವ್ಯಾಲಿ ಬಂದು 25 ರೂಪೀಸ್ ಆ್ಯಂಡ್ ಬೇತಾಬ್ ವ್ಯಾಲಿ ಬಂದು 100 ರೂಪೀಸ್ ಪರ್ ಪರ್ಸನ್. ಸೊ ಲೆಟ್ಸ್ ಗೋ ಫಾರ್ ಬೇತಾಬ್ ವ್ಯಾಲಿ ನಾವು. ಬೇತಾಬ್ ವ್ಯಾಲಿ ವೆಲ್ಕಮ್ ಟು ಬೇತಾಬ್ ವ್ಯಾಲಿ. ಲೆಟ್ಸ್ ಗೆಟ್ ಇನ್ ಇನ್ಸೈಡ್ ನಾವು. ಸೊ ಇಲ್ಲಿ ಟಿಕೆಟ್ ತೊಗೊಬೇಕು. 100 ರೂಪೀಸ್ ಪರ್ ಪರ್ಸನ್ ಇದೆ ಗೈಸ್ ಕಳಿಸಿ. ಸೊ ನಾವು ಬರೋಷ್ಟೊತ್ತಲ್ಲ ಆಲ್ರೆಡಿ ಲೇಟ್ ಆಗಿದೆ. ಸೊ ಲೆಟ್ಸ್ ಗೆಟ್ ಇನ್ ಫಾಸ್ಟ್. So we have entered the Betab Valley and you guys can see the view now. ಸೊ ಈ ಬ್ರಿಡ್ಜ್ ಕ್ರಾಸ್ ಮಾಡಿ ಆ ಕಡೆ ಹೋದರೆ ಯು ಕ್ಯಾನ್ ಸಮ್ವಾಟ್ ಟೇಕ್ ದಿ ಫೋಟೋಸ್ ಆ್ಯಂಡ್ ರೀಲ್ಸ್. ಇಲ್ಲಿ ನೋಡ್ಬೋದು ಫುಲ್ಲು ಫ್ರೋಸ್ ಆಗಿದೆ. ಗೈಸ್ ಕ್ಯಾನ್ ಸಿ. ಸೊ ಇಟ್ಸ್ ಆಲ್ರೆಡಿ 6 ಆಯಿತಾ? ಇಟ್ಸ್ ಆಲ್ರೆಡಿ 6 o'clock ಆಗಿದೆ. ಬೇಗ ಬೇಗ ಹೋಗಿ ಫೋಟೋಸ್ ಹಿಡ್ಕೊಂಡು ವಾಪಸ್ಸು ನಮ್ಮ ಸ್ಟೇಗೆ ಹೋಗಬೇಕು. ಬಿಕಾಸ್ ಇಟ್ಸ್ ಫ್ರೀಕಿಂಗ್ ಕೋಲ್ಡ್ ನಾವು. ಬೇತಾಬ್ ವ್ಯಾಲಿ ಕಾ ವ್ಯೂ. ಆ್ಯಕ್ಚುಲಿ ಇಲ್ಲಿ ಫುಲ್ಲು ಸ್ನೋ ಕವರ್ ಆಗಿರಬೇಕು, ಬಟ್ ಬಂದಿರೋ ಟೈಮಲ್ಲಿ ಅಷ್ಟು ಕವರ್ ಆಗಿಲ್ಲ. ಲೆಟ್ಸ್ ಸಿ ದಿ ಬೇತಾಬ್ ವ್ಯಾಲಿ ನೌ. ಈ ಮರ ಎಲ್ಲ ಇವಾಗ ಲೈಕ್ ಒಣಗೋಗಿರೋ ಥರ ಇದೆ. ಲೈಕ್ ಜೂನ್ ಜುಲೈಲಿ ಇಟ್ಸ್ ಅ ಬ್ಲಾಸಮ್ ಟೈಮ್. ಸೊ ಯು ಗೈಸ್ ಕ್ಯಾನ್ ಸಿ ಇಟ್. ಹಿಂದೆ ಬಂದರೆ ಪರವಾಗಿಲ್ಲ. So we are officially winding up our Kashmir trip. How was the Josh? Hi. ಕಿರ್ಚ್ಕೊಳ್ರು. Hi sir. ಜೋಶು How was the Josh guys? Hi sir. ಸೊ 5 days ಟ್ರಿಪ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಾಳೆ ಬಂದು ಸೈಟ್ ಸೀಯಿಂಗ್ ಇನ್ ಶ್ರೀನಗರ್ ಆ್ಯಂಡ್ ಶಾಪಿಂಗ್ ಡೇ. ಸೊ ಅಫಿಷಿಯಲಿ ನಮ್ಮ ಕಾಶ್ಮೀರ್ ಟ್ರಿಪ್ ಇಲ್ಲಿಗೆ ಮುಗೀತಿದೆ. ಲೆಟ್ಸ್ ಸೇ ಚೀಸ್. ಸೇ ಚೀಸ್. ಏನಂತ ಕಡೆ. So let's meet tomorrow. Till then, take care. Bye bye.